ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣ ವತಿಯಿಂದ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಮಹತ್ವದ ಚಳುವಳಿ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 6/3/2026 ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ನಡೆಯಲಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ವಾಸುದೇವ್ ಮೇಟಿ ತಿಳಿಸಿದ್ದಾರೆ. ನಾವು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳಾಗ ನಾವು ಕೊಟ್ಟಂತ ಮನವಿನ ಕಸದ ಬುಟ್ಟಿಗೆ ಇಟ್ಬಿಟ್ಟು ಹೊರಟೋಗಿದ್ರು. ಪುನಃ ನಾಳೆ ಸ್ಟೇಜ್ ಅನ್ನು ಕ್ಲೀನ್ ಮಾಡುವಾಗ ಕಸದ ಬುಟ್ಟಿನಲ್ಲಿ ಮನವಿ ಪತ್ರ ಸಿಕ್ತು. ಆಮೇಲೆ ಅದನ್ನ ತಗೊಂಡು ನಾವು ಉಸ್ತುವಾರಿ ಸಚಿವರ ಹತ್ರ ದೊಡ್ಡ ಗಲಾಟೆ ಮಾಡಿ ಗೆರಾವ್ ಹಾಕಿ ಅದನ್ನ ವಾಪಸ್ ಕೊಟ್ಟು ಅವ್ರಿಗೆ ಆಮೇಲೆ ಇಂಪ್ಲಿಮೆಂಟೇಷನ್ಗೆ ಲೆಟರ್ ಕಳ್ಸಿದ್ರು. ನಮ್ಮಲ್ಲಿ ಚಾಮರಾಜನಗರದಲ್ಲಿ ಒಬ್ರು ತಹಸೀಲ್ದಾರ್ ಇದ್ದಾರೆ, ಗಿರಿಜಾ ಅಂತ. ಅವರು ಮೋಸ್ಟ್ಲಿ ನನ್ನ ಪ್ರಕಾರ SLC ಪಾಸ್ ಮಾಡಿರ್ಬೋದು ಅಷ್ಟೇ. ಪ್ರಮೋಷನ್ ಮೇಲೆ ಡಿ ಗ್ರೂಪ್ ನೌಕರಿಯಿಂದ ತಹಸೀಲ್ದಾರ್ ಬಂದಿದ್ದಾರೆ. ಕರೆಕ್ಟಾಗಿ ಯಾವ ಫೈಲನ್ನು ಯಾವ ರೀತಿ ಕಳಿಸ್ಬೇಕು, ಯಾರು ಕಳಿಸ್ಬೇಕು ಅದನ್ನು ಅನ್ನೋದು ಕೂಡ ನಾಲೆಡ್ಜ್ ಇಲ್ಲ ಆ ಲೇಡಿಗೆ. ಅಲ್ಲಿ MLA 30 ಲಕ್ಷ 40 ಲಕ್ಷ ಇಸ್ಕೊಂಡು ಅವ್ರನ್ನ ಅಲ್ಲಿಗೆ ಅಪಾಯಿಂಟ್ ಮಾಡಿದ್ದಾರೆ. ನೀವೇನಾರ ಸಣ್ಣ ಪುಟ್ಟದು ಏನೋ ಒಂದು ಜಾತಿ ಪ್ರಮಾಣ ಪತ್ರನೋ ಅಥವಾ ನಮ್ಮ ಆದಾಯ ಪ್ರಮಾಣ ಪತ್ರನೋ ತಗೊಳಕ್ ಹೋದ್ರೆ ತಹಸೀಲ್ದಾರು ರೈತರನ್ನ ನೇರವಾಗಿ 100 ರೂಪಾಯಿ ಕೊಡ್ಬೇಕು ಇದಕ್ಕೆ ಅಂತ ಈಸ್ಕೊಂಡು ಸೈನ್ ಹಾಕ್ಕೊಡ್ತಾರೆ. ಇಂಥ ದುಸ್ಥಿತಿ ಬಂದ್ಬಿಟ್ಟಿದೆ. ಅವ್ರನ್ನ ತೆಗೆದಾಕೆ ಅಂತ ನಾವು ಕೊಟ್ರೆ ಉಸ್ತುವಾರಿ ಸಚಿವರಿಗೆ, ಅವರು ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸ್ತಾರೆ ಕಂದಾಯ, ಅಲ್ಲಿಂದ ಅವ್ರನ್ನ ಲೆಟರ್ ಹಾಕ್ತಾರೆ ಇವ್ರ ಮೇಲೆ ಕ್ರಮ ವಹಿಸಿ ಅಂತ DC ಅದನ್ನ ನೋಡ್ಕೊಂಡು ನಗ್ತಾರೆ. ನಾನೇನು ಕ್ರಮ ವಹಿಸಕ್ಕಾಗುತ್ತೆ, ಅವ್ರು ಅಲ್ಲಿಂದ ಕ್ರಮ ವಹಿಸ್ಬೇಕು, ನಾನೇನು ಮಾಡ್ಲಿ ಅಂತಾರೆ. ಯಾರು ತಗೋತಾ ಇದ್ದಾರೆ? ಯಾರೂ ತಗೋತಾ ಇಲ್ಲ. ನಾವು ಆ ರಾಜಕಾರಣಿಗಳನ್ನ ಅಲ್ಲಲ್ಲೇ ಹಿಡಿಬೇಕು. ನಾನು ಹೇಳ್ದಂಗೆ ಅಧಿಕಾರಿಗಳ ರಾಜಕಾರಣಿಗಳ ಅವ್ರು ಏನು ಅನಾಚಾರ ಮಾಡ್ತಾರೆ ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೇ ಅವ್ರ ಮರ್ಯಾದೆಯನ್ನು ತೆಗಿಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ನೋಡಿ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಂದರೆ, ನಮ್ಮಲ್ಲಿ ಬಂದಿರೋರು ಎಷ್ಟೋ ಜನ ಬೆಳಗ್ಗೆಯಿಂದ ಎಷ್ಟೊತ್ತು ನೋಡ್ತೀರಿ ಹೇಳಿ ನೀವೇ ರೀಲ್ಸ್ನೀಗ? 15 ನಿಮಿಷ 20 ನಿಮಿಷ 1 ಅವರ್ 2 ಅವರ್ಸ್ ನೋಡೋರು ಇದ್ದಾರೆ ರೀಲ್ಸ್ನೀಗ. ಅಲ್ಲೇ ಬರಬೇಕು. ಜನ ಎಲ್ಲಿ ನೋಡ್ತಾರೆ? ಮೊದಲು ಪೇಪರ್ ಓದ್ತಿದ್ರು, ಆಮೇಲೆ TV ನೋಡ್ತಿದ್ರು, ಈಗ ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದಾರೆ. ಆದ್ರಿಂದ ಎಲ್ಲ ಕಾರ್ಯಕರ್ತರು ದಯಮಾಡಿ ನಿಮ್ಮಲ್ಲಿ ಏನು ಅಕ್ರಮ ಆಗುತ್ತೆ ಫಸ್ಟ್ ವಿಡಿಯೋ ಮಾಡ್ರಿ, ಫೋಟೋ ಮಾಡ್ರಿ, ಅದನ್ನ ಅಪ್ಲೋಡ್ ಮಾಡಿ. ಜನಕ್ಕೆ ತಲುಪಬೇಕು, ಅದು ರೀಚ್ ಆಗಬೇಕು. ಸಾಮಾನ್ಯ ಜನಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಅಂತ ಕೆಲಸವನ್ನ ಮಾಡಿದ್ರೇನೆ ಇವ್ರಿಗೆ ಚುರುಕು ಮುಟ್ಟೋದು. ನಾವಿಲ್ಲಿ ಕೊಡೋಣ ಮನವಿನೀಗ ಈ ಸತಿನಾರು ಸ್ಟ್ರಾಂಗ್ ಆಗಿ ಅವ್ರಿಗೆ ನಮ್ಮ ಸಂಘಟನೆಯನ್ನ ನೀವು ಮೀಟಿಂಗ್ ಕರೆದ್ರೆ ಈ ಒಂದು ಬವಣೆ ನಾವೇನಿಲ್ಲಿ ಬಂದು ಕೂತ್ಕೋತೀವಿ, ಈ ಬವಣೆ ತಪ್ಪುತ್ತೆ. ನಮ್ಮ ಹಕ್ಕೊತ್ತಾಯಗಳನ್ನ ನಾವು ಅಲ್ಲೇ ತಂದು ಕೊಡ್ತೀವಿ, ಅದನ್ನ ಪರಿಹರಿಸ್ತಕ್ಕಂಥ ಕೆಲಸ ಮಾಡಿ ಅಂತಂತ ಅವ್ರಿಗೆ ಈ ಸತಿ ನಾವು ತುಂಬಾ ಸ್ಟ್ರಾಂಗ್ ಆಗಿ ಹೇಳೋಣ. ಏನಿಲ್ಲೆಲ್ಲ ಸೇರಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತಾಡೋದಕ್ಕೆ 2 ಅವಕಾಶ ಕೊಟ್ಟೋದಕ್ಕೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಾವೇರಿ ಶಾಂತಪ್ಪ ಅವರು ನಾನು ಮಾತಾಡೋದು. ಚಾಮರಾಜನಗರ ಮಾದೇವಪ್ಪನವರು ನಾನು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮೀಟಿಂಗ್ ಕೂತಾಗ ನನಗೆ ಗೊತ್ತಾಗಿಲ್ಲ. ಸೊ ಈ ಒಟ್ಟಾರೆ ಹೇಳಬೇಕಾದ್ರೆ 2-3 ವಿಷಯ ಗಂಭೀರವಾದಂಥ ವಿಷಯಗಳನ್ನು ತಾವು ಗಮನಕ್ಕೆ ತಂದಿದ್ದೀವಿ. ಒಂದು, ತುಂಗಭದ್ರಾ ಜಲಾಶಯದ 33 ಗೇಟ್ಗಳ ಪೈಕಿ ಅಚಾನಕ್ಕಾಗಿ ಒಂದ್ಸಲ ಒಂದು ಗೇಟ್ ಹೋಯ್ತು. ಅದು ಮೇಲೆ ಗೊತ್ತಿದೆ, ಅವರಿಗೂ ಮೇಟಿಯವ್ರಿಗೆ ಗೊತ್ತಿದೆ. ಅದು ಬೋರ್ಡಿಗೆ ಸಂಬಂಧಪಟ್ಟಿದ್ದು, ತುಂಗಭದ್ರಾ ಬೋರ್ಡು 3 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ರಿಪೇರಿ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ಆಂಧ್ರ ಪ್ರದೇಶನವರು, ಅವ್ರು ಖರ್ಚು ಮಾಡಿರ್ತಕ್ಕಂಥ ಕೊಡ್ತಕ್ಕಂಥದ್ದು, ಆಮೇಲೆ ಕರ್ನಾಟಕ ತೆಲಂಗಾಣದಲ್ಲಿ ಕೊಡುವಂಥದ್ದು. ಇದು ಪರಪಾಡಿ 53 ವರ್ಷದಿಂದ ಇದೇ ರೀತಿ ಮಾಡ್ತಾರೆ. ಆದರೂ ಆಗಿದ ತಕ್ಷಣ ಬೆಳಗ್ಗೆ 3 ಗಂಟೆಗೆ ಅಲ್ಲಿಂದ ನಮ್ಮ ಮೆಸೇಜ್ ಬಂದ್ಕೊಳ್ಳಿ. 8 ಗಂಟೆಗೆ ನಾನು ಉಪಮುಖ್ಯಮಂತ್ರಿಗಳಾಗಿ ನೀರಾವರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಹೆಲಿಕಾಪ್ಟರ್ನಲ್ಲಿ ಸೈಡ್ಗೆ ಹೋಗಿದ್ವಿ. ಅಷ್ಟೊತ್ತಿಗೆ ನಮ್ಮ ಆ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ನಮ್ಮ ತಂಗಡಿಯವರು ಅಲ್ಲಿದ್ದರು. ಅದನ್ನು ನೋಡಿ ಬಂದು ಎಲ್ಲ ಅಧಿಕಾರಿಗಳನ್ನು ಕರೆದು ತಕ್ಷಣ ಅದನ್ನು ಸರಿಪಡಿಸಬೇಕು. ಎಲ್ಲ ಕ್ರಾಪ್ ಲಕ್ಷಾಂತರ ಎಕರೆ ಇವತ್ತು 3 ಜಿಲ್ಲೆಗಳಲ್ಲಿ ಕ್ರಾಪ್ ಇದೆ ಅಂತೇಳಿ ಹೇಳಿ ವಾಪಸ್ ಬಂದು ಮರುದಿವಸ ಮತ್ತೆ ಮುಖ್ಯಮಂತ್ರಿಗಳು ಕರ್ಕೊಂಡು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಮತ್ತು ಸಂಗಡಿಯವರೆಲ್ಲ ಹೋಗಿ ಅದನ್ನು ಸರಿಪಡಿಸಲಿಕ್ಕೆ ಬೋರ್ಡ್ನವರಿಗೆ ಯಾರೇ ದುಡ್ಡು ಕೊಡಲಿ ಕೊಡದೇ ಇಲ್ಲ ಅನ್ನೋದವರು ನಾವು ತಕ್ಷಣ ದುಡ್ಡು ಕೊಡ್ತೀವಿ, ನೀವು ಕೆಲಸ ಚಾಲೂ ಮಾಡೋದೊಳ್ಳೆ. ಅವರು 1 ತಿಂಗಳಾಗ್ತದ್ರು. ಮತ್ತು ಎಕ್ಸ್ಪರ್ಟ್ಸ್ನೆಲ್ಲ ಬಾಂಬೆಲಿಂದ ಕರೆಸಿದ್ದೀವಿ. ಅವ್ರು ಬಂದು 7 ದಿವಸದಲ್ಲೇ ಕೆಲಸ ಮಾಡಿ ನಮ್ಮ ನೀರು ನಿಲ್ಲಿಸಿ ಇಡೀ 3 ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸ್ಟ್ಯಾಂಡಿಂಗ್ ಕ್ರಾಪನ್ನು
ಯಾವುದೇ ತೊಂದರೆ ಇಲ್ಲದಂತ ಮಾಡಿರ್ತಕ್ಕಂಥದ್ದು ಕೇವಲ ಕರ್ನಾಟಕ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು ಪ್ರಯತ್ನದಿಂದ ಇವತ್ತು 3 ಜಿಲ್ಲೆಗಳು ಇರತಕ್ಕಂಥ ಬೆಳೆ ಬಂದಿದೆ. ಅದಾದ ನಂತರ ನಾವು ಬೇಸಿಗೆಯಲ್ಲಿ ಮಾಡಬೇಕಂದ್ರೆ ಪ್ರೊಸೀಜರ್ ಪ್ರಕಾರ ಮಾಡಬೇಕು. ಒಂದು ಕಂಪನಿನೇ, ಬಜಾಜ್ ಕಂಪನಿನೇ ಕೇಂದ್ರ ಸರ್ಕಾರದವರಿಗೆ ಕಳಿಸಿದ್ದಾರೆ. ಅವ್ರು ಬೋರ್ಡ್ನವ್ರು ಅವ್ರಿಗೆ ಬರೆದ್ರು, ಅವರು WC ಅವರೆಲ್ಲ ಅವ್ರು ಕಳಿಸಿದ್ದಾರೆ. ಅವ್ರು ಬಂದು ಇವತ್ತು 33 ಗೇಟ್ನಲ್ಲಿ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಈಗಾಗಲೇ ದುಡ್ಡು ಕೊಡೋದು ಲೇಟ್ ಮಾಡಿದ ಆಂಧ್ರದವರು, ನಾನು ಮತ್ತು ನಮ್ಮ ಮತ್ತೊಬ್ಬ ಸಚಿವರು ರಾಮಲಿಂಗಾರೆಡ್ಡಿಯವರು ಹೋಗಿ ಅಲ್ಲಿ ನಮ್ಮ ಕರ್ನಾಟಕದಲ್ಲೇ ರಾಜ್ಯಪಾಲರು ಇದ್ದಾರೆ ನಜೀರ್ ಅಹ್ಮದ್, ಅವ್ರ ಹತ್ರ ಭೇಟಿಯಾಗಿ ರಾಜಭವನದಲ್ಲಿ ಕುಂತು ಆ ಸಂಬಂಧಪಟ್ಟಿರ್ತಕ್ಕ ಮಂತ್ರಿಗಳು ಕರೆದು ಇಮಿಡಿಯೇಟ್ಲಿ 25 ಕೋಟಿ ರಿಲೀಸ್ ಮಾಡಿಸಿದ್ವಿ. ನಮ್ಮ ಸರ್ಕಾರದಲ್ಲಿ ಸಹಿತ ನಾವು ತಕ್ಷಣ ಕೊಡಬೇಕಾಗಿದ್ದ ಅವಶ್ಯ ಇಲ್ಲದ ಸಹಿತ 10 ಕೋಟಿ ರೂಪಾಯಿ ನಮ್ಮ ಸರ್ಕಾರದ ಸಹಿತ ಕೊಟ್ಟಿದ್ದಾರೆ. ಈಗಾಗಲೇ 23 ಗೇಟ್ ರೆಡಿ ಆಗ್ಯಾವ. ಇನ್ನು 10 ಗೇಟು ಈಗ ವಾರದಲ್ಲಿ ರೆಡಿ ಮಾಡ್ತಾರೆ. ಈ ತಿಂಗಳ ಮಾರ್ಚ್ ಒಳಗಾಗಿ 33 ಗೇಟ್ ರೆಡಿ ಇರ್ತವೆ. ಒಂದು ಗೇಟ್ ಕೂಡಿಸೋದಲ್ಲ, ಈಗಾಗಲೇ ನಿನ್ನೆ ಮಧ್ಯಾಹ್ನಕ್ಕೆ 13 ಗೇಟಿಗೆ ಕೂಡಿಸ್ಲಿಕ್ಕೆ ಎಲ್ಲ ಸೆಟ್ರೈಟ್ ಮಾಡಿದ್ದಾರೆ. ಈ ಒಟ್ಟಾರೆ ನಾವು ಜೂನ್ 15ನೇ ತಾರೀಕಲ್ಲಿ ಸಮಯ ತಗೊಂಡ್ರು. ಬೇಡ, ಹೋದ ವರ್ಷ ಎಲ್ಲಿಯಾಗಿ ಮಳೆಯಾಗಿದೆ, ಆದಷ್ಟು ದೇವರಲ್ಲಿ ಮಾಡಬೇಕಾದ್ರೆ ಮೇ 25ನೇ ತಾರೀಕು ಒಳಗಾಗಿ ಎಲ್ಲ ಗೇಟ್ಗಳು ಕೂಡಿಸ್ಲಿಕ್ಕೆ ಈಗಾಗಲೇ ಏರ್ಪಾಡು ಮಾಡಿ, ಮೊದಲಿರ್ತಕ್ಕಂಥ 3 ಬ್ಯಾಚ್ ಇದ್ದರೆ 7 ಬ್ಯಾಚ್ ಮಾಡಿ ಪರಿಪೂರ್ಣವಾಗಿ, ಯಾಕಂದರೆ ಅವ್ರು ಕೇವಲ ರೈತರೆಲ್ಲ ಕೂಲಿ ಕಾರ್ಮಿಕರು ಸಹಿತ ಅದರ ಮೇಲೆ ಆಧಾರ ಇದ್ದಾರೆ 3 ಜಿಲ್ಲೆದವರು. ಹಾಗಾಗಿ ಸರ್ಕಾರ ಅದ್ರ ಬಗ್ಗೆ ಗಂಭೀರವಾದಂಥ ಚರ್ಚೆ ಮಾಡಿ ಸೂಚನೆ ಕೊಟ್ಟು ಪ್ರತಿನಿತ್ಯ ತಂಗಡಿಯವರು, ನಾನು ಡಿ ಸಿ ಎಂ ಅವರು 3 ಕೂಡ ಏನಾಗಿದೆ ರಿಪೋರ್ಟ್ ಎಲ್ಲ ತರಿಸ್ಕೊತಾ ಇದ್ವಿ. ಒಟ್ಟಾರೆ ಮೇ ತಿಂಗಳ ಕೊನೆಯೊಳಗಾಗಿ ಎಲ್ಲ ಗೇಟ್ಗಳು ತುಂಬಿಸಿ, ಮಳೆ ನಮಗೆ ಬರ್ತಕ್ಕಂಥದ್ದೇ, ಅದು ನಮಗೆ ಮಾನ್ಸೂನ್ ಬರ್ತಕ್ಕಂಥದ್ದು 8ನೇ ದಿವಸ ಆಗ್ತದೆ ಜೂನ್ನಲ್ಲಿ. ಆ ತಿಂಗಳ ಆ ಟೈಮ್ಗೆ ಎಲ್ಲ ಗೇಟ್ಗಳು ಪರಿಪೂರ್ಣ ಮಾಡಿ ಮಳೆ ಬಂದುಗಳೇ ಬರ್ತಕ್ಕಂಥ ನೀರು ಎಲ್ಲ ತಡೆಗಟ್ಟಿ ನಮಗೆ ಮುಂದಿನ ಬೆಳೆಗೆ ಪರಿಪೂರ್ಣವಾಗಿ ನೀರು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಎರಡನೇದು ಕೃಷ್ಣಾ ನದಿ ಬಗ್ಗೆ ಸದ್ಯ ಥರ ಬರೆದಿದ್ರಿ. ಅದು ಈಗಾಗಲೇ ಇವತ್ತು ಸಹಿತ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಅನೇಕ ವರ್ಷಗಳ ಪೆಂಡಿಂಗ್ ಇರ್ತಕ್ಕಂಥದ್ದು ಇವತ್ತು ಟ್ರಿಬ್ಯುನಲ್ನಲ್ಲಿ ನಮ್ಮ ಪರವಾಗಿ ಆಗಿದೆ, ಕರ್ನಾಟಕ ಪರವಾಗಿ. ಆದರೆ ಕೇಂದ್ರ ಸರ್ಕಾರವರು, ಮೋದಿಯವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮಾತು, ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಮಾತು ಕೇಳ್ಕೊಂಡು ಇವತ್ತು ಅವರು ನಮಗೆ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ವಿ. 2 ದಿನ ಹಿಂದೆ DCM ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ MP ಗಳನ್ನ ಕರ್ಕೊಂಡೋಗಿ ಇವತ್ತು ಸಂಬಂಧಪಟ್ಟಿರ್ತಕ್ಕಂಥ ಜಲಶಕ್ತಿ ಸಚಿವರ ಜೊತೆಯಲ್ಲಿ ಮಾತಾಡ್ತಾರೆ ಅಂತೇಳಿ ನಾನು ಶಿವಕುಮಾರ್ ಅವರು ಹೋದ ತಿಂಗಳ ಹೋಗಿ ಆ ಜಲಶಕ್ತಿ CR ಪಾಟೀಲ್ ಹತ್ರ ಮಾತಾಡಿದ್ವಿ. ಆ ಜಲಶಕ್ತಿ ಸ್ಟೇಟ್ ಮಿನಿಸ್ಟರ್ ಸೋಮಣ್ಣ ಹತ್ರ ಮಾತಾಡಿದ್ವಿ. ಆದಷ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿವರೆಗೂ ಅದರ ಪರ್ಮಿಷನ್ ನೋಟಿಫಿಕೇಶನ್ ಮಾಡಲಿಲ್ಲ. ಮಾಡೋದಕ್ಕಾದ್ರೆ ಇವತ್ತು ಆಂಧ್ರ ಪ್ರದೇಶ ಚೀಫ್ ಮಿನಿಸ್ಟ್ರು ಮತ್ತು ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ಅಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಮಾಡಬಾರ್ದು ಅಂತೇಳಿ. ಹಾಗಾಗಿ ಇದು ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ. ಬಂದರೆ ತಕ್ಷಣ ನಮ್ಮ ಸರ್ಕಾರ ಕಾರ್ಯರೂಪಕ್ಕೆ ತಂದು ಅದನ್ನು ಅನುಕೂಲ ಮಾಡಿಕೊಡ್ಬೇಕಂತ ಪ್ರಯತ್ನಕ್ಕಾಗಿ ರೈತರಿಗೆ ಏನು ಬಾಗಲಕೋಟದಲ್ಲಿ ಇವತ್ತು ನಾವು 55,000 ಎಕರೆ ತಗೋಬೇಕು. ಅದು ಈಗಾಗಲೇ ನಾವು ಹೋದ ತಿಂಗಳ ರೈತರ ಜೊತೆಯಲ್ಲಿ ಮಾತಾಡಿ ಅಖಿಲ ಪಕ್ಷದ ಎಲ್ಲ MLAಗಳು ಕರೆದು ಮಾತಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ 40 ಲಕ್ಷ ರೂಪಾಯಿ ಕೇಳಿದ್ರು. ಏನು ಇರಿಗೇಟೆಡ್ ಲ್ಯಾಂಡ್ಗೆ 1 ಎಕರೆಗೆ 40 ಲಕ್ಷ ರೂಪಾಯಿ ಒಪ್ಕೊಂಡಿವಿ. ಕೃಷಿ ಭೂಮಿಗೆ 30 ಲಕ್ಷ ಕೊಡಬೇಕಾದ್ರು 30 ಲಕ್ಷ ಒಪ್ಕೊಂಡು ನೇರವಾಗಿ 55,000 ಎಕರೆ ಇವತ್ತು ಖರೀದಿ ಮಾಡಲಿಕ್ಕೆ ಸರ್ಕಾರ ಬಜೆಟ್ನಲ್ಲಿ ಸಹಿತ ಪ್ರಾವಿಷನ್ ಮಾಡಿಕೊಂಡು ತಯಾರಿದೆ. ಆದರೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಿದ್ದ 24 ತಾಸಿನಲ್ಲಿ ಈ ಕರ್ನಾಟಕ ಸರ್ಕಾರ ಅದ್ರ ಬಗ್ಗೆ ಮುಂದಿನ ಕ್ರಮ ತೆಗೆದುಕೊಳ್ಳಿ ಈಗಾಗಲೇ ಆದೇಶ ಮತ್ತು ನಮ್ಮೆಲ್ಲ ಜೊತೆಯಲ್ಲಿ ಮಾತಾಡಿ ಕ್ಯಾಬಿನೆಟ್ ಡಿಸಿಷನ್ ಸಹಿತ ತಗೊಂಡು ಈ ಇಲ್ಲಿಂದ ಬರಬೇಕಾಗಿದೆ. ನಾವೆಲ್ಲರೂ ಸೇರಿ ಒತ್ತಾಯ ಮಾಡಬೇಕಾದ ಆದಷ್ಟು ಜೀವನದಲ್ಲಿ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಆ ಕೇಂದ್ರ ಸರ್ಕಾರದ ಹೋಗಿ ಮತ್ತೊಂದು ಸಲ ಮನವಿ ಮಾಡುವಂಥ ಪ್ರಯತ್ನ ಮಾಡೋದು. ಸಾಲ ಮನ್ನಾ ಮಾಡಬೇಕಾದ್ರೆ ನೀವು ಇತಿಹಾಸ ನೋಡಿ, ಈಗ ಮೋದಿಯವರು ಬಂದು 12 ವರ್ಷ ಆಯಿತು. 1 ರೂಪಾಯಿ ಸಾಲ ಯಾಕನ್ನ ರೈತರಿಗೆ ಮಾಡಿರೋ ದೇಶದಲ್ಲಿ? ಅದೇ UPA ಸರ್ಕಾರ ಸೋನಿಯಾ ಗಾಂಧಿ ಅವರು ಇದ್ದಾಗ, ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ 72,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಹಿಂದೆ ಅಂದರೂ ಯಾರು ಮಾಡಿಲ್ಲ. ಈ 12 ವರ್ಷದಿಂದ ಇವರು 1 ರೂಪಾಯಿ ಮಾಡಲಿಲ್ಲ. 72,000 ಕೋಟಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ರೈತರಿಗೆಲ್ಲ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ತಮ್ಮ ಗಮನದಲ್ಲಿದೆ. ಪ್ರತಿ ಬಾರಿ ನಾವು ಹೋದಾಗೆಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ, ರೈತರು ಭಾಳ ಕಷ್ಟದಲ್ಲಿದ್ದಾರೆ, ನೀವು ಅಂಬಾನಿ ಅದಾನಿಗೆ ನೀವು ಮಾಡ್ತೀರಿ ಮತ್ತು ಇಂಡಸ್ಟ್ರಿಯಲಿಸ್ಟ್ಗೆಲ್ಲ ಮಾಡ್ತೀರಿ, ಈ ನಮ್ಮ ರೈತರಿಗೆ ಯಾಕೆ ಮಾಡೋಲ್ಲ ಅಂತ ಮಾತು ನಾವು ಅನೇಕ ಬಾರಿ ಮಾತಾಡ್ತಾ ಇದ್ವಿ. ಆದರೆ ಅದಕ್ಕೆ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಿಮ್ಮ ಎಲ್ಲ ಒತ್ತಡ ಇವತ್ತು ಕೇಂದ್ರ ಸರ್ಕಾರ ಮೇಲೆ ಈ ಸಾಲ ಮನ್ನಾ ಸಲುವಾಗಿ ಮಾಡಬೇಕಾಗ್ತದೆ. ಕೇವಲ ನಮ್ಮ ಒಂದು ಜಿಲ್ಲೆ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ರೈತರಿಗೆ ಈ ಸಾಲ ಮನ್ನಾ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ
ಅದಕ್ಕಾಗಿ ನಾವು ನೀವು ಕೂಡಿ ಅವ್ರ ಮೇಲೆ ಒತ್ತಾಯ ಮಾಡುವಂಥ ಕೆಲಸ. ಮೂರನೇದು, ಇವತ್ತು ತುಂಗಭದ್ರಾ ಅಚ್ಚುಕಟ್ಟಿನಲ್ಲಿ ಜಲಾಶಯ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಇವತ್ತು ಈಗಾಗಲೇ DPR ಎನ್ನಿಕರಣೆ ಮಾಡಿರ್ತಕ್ಕಂಥ 12,000 ಕೋಟಿ ಲ್ಯಾಂಡ್ ಎಕ್ವಿಷನ್ ಬೇಕು, 15,000 ಎಕರೆ ತಗೋಬೇಕು. 6,000 ಕೋಟಿ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ ಬೇಕಾಗುತ್ತೆ. 12,6 17,000 ಕೋಟಿ ಆಗ್ತದೆ. ಈಗ ಇನ್ನೂ 20,000 ಕೋಟಿ ಆಗಿರುತ್ತೆ. ಆದರೆ ಅದು ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತದೆ ಎಂಬ ಪ್ರಶ್ನೆ. ಎರಡನೇದು, ಅಲ್ಲಿಗೂ ಸಹಿತ ಆಂಧ್ರ ಪ್ರದೇಶ ತೆಲಂಗಾಣದವರು ಪರ್ಮಿಷನ್ ಕೊಡಬೇಕಾಗ್ತದೆ. ಈಗಾಗಲೇ ಅವ್ರ ಜೊತೆಯಲ್ಲಿ ಮಾತನಾಡಿ ಬಂದಿದ್ವಿ. ಆದಷ್ಟು ಮುಖ್ಯಮಂತ್ರಿಗಳು ಸಹಿತ ಒಂದು ಪತ್ರ ಬರೆದಿದ್ದಾರೆ. 3 ಮುಖ್ಯಮಂತ್ರಿಗಳು ಸೇರಿ ಒಂದು ಮೀಟಿಂಗ್ ಮಾಡಿ ಅವ್ರ ಪರ್ಮಿಷನ್ ತಗೊಂಡು ಅವರೇನೋ ರೈಟ್ ಬ್ಯಾಂಕಲ್ಲಿ ಏನೋ ಕೇಳ್ತಾ ಇದ್ದಾರೆ, ಅದಕ್ಕೂ ಸಹಿತ ಅವ್ರಿಗೆ ಅವಕಾಶ ಕೊಟ್ಟು ನಾವೇ ಜಲಾಶಯ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಟ್ಟುಬದ್ಧವಾಗಿದೆ. 100% DPR ಮಾಡಿ ರೆಡಿ ಇದೆ. ರೈತರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೀವಿ. ಆದಷ್ಟು ಜನರಲ್ಲಿ ಅವರು ಅನುಮೋದನೆ ಕೊಟ್ಟರೆ ಅದನ್ನು ಸಹಿತ ತಕ್ಷಣ ಮಾಡ್ತೀವಿ. ಅದಕ್ಕಾಗಿ ಕೇಂದ್ರ ಜಲಶಕ್ತಿ ಮಂತ್ರಿಗೆ CR ಪಾಟೀಲ್ ರಿಕ್ವೆಸ್ಟ್ ಮಾಡಿದ್ದೀವಿ. ಒಂದು ಮೀಟಿಂಗ್ 3 ಮಂದಿ ಮುಖ್ಯಮಂತ್ರಿಗಳನ್ನ. ರಾಜ್ಯದ ರೈತರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಾದ ಬೆಳೆ ಸಾಲ, ಸಾಲ ಮನ್ನಾ, ನೀರಾವರಿ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಸರ್ಕಾರದ ಗಮನ ಸೆಳೆಯಲು ಈ ಚಳುವಳಿಯನ್ನು ಆಯೋಜಿಸಲಾಗಿದೆ. ಈ ಚಳುವಳಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ರೈತರು, ರೈತ ನಾಯಕರು ಹಾಗೂ ರೈತ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಚಳುವಳಿಯನ್ನು ಯಶಸ್ವಿಗೊಳಿಸುವಂತೆ ಸಂಘಟನೆ ಕರೆ ನೀಡಿದೆ. ಪ್ರತಿಭಟನೆಯ ಬಳಿಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ರೈತ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗುವುದು ಎಂದು ಸಂಘದ ಮುಖಂಡರು ತಿಳಿಸಿದ್ದಾರೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ವರದಿ ಆನಂದ್ ಹುಯಿನೋಡ್, ಬೆಂಗಳೂರು.